ಯಾಕೆ ಅಷ್ಟೊತ್ತು ನೀವು ಆಡ್ತಾ ಇರಲ್ಲ ನೀವು ಕುಮಾರಸ್ವಾಮಿ ಅವರಿಗೆ ಇದಕ್ಕೆ 2 ಕೋಟಿಗೆ ನಾನೇ ಸ್ಯಾಂಕ್ಷನ್ ಮಾಡಿ ಬಿಜೆಪಿ ಪೂಜೆ ಮಾಡಿಸಿದ್ದೆ. ಚುನಾವಣೆ ಬಂತು. ಗುತ್ತಿಗೆದಾರರು ಯಾವ ಕಾರಣಕ್ಕೆ ಬಿಟ್ಟು ಹೋದ್ರೆ ಗೊತ್ತಾಗಲಿಲ್ಲ. ಈ ಶಾಲಾ ಕಟ್ಟಡ ಕಳಿಸೋದು ಕಮಿಷನ್ ಕಡಿಮೆ ಮಾಡಿ ಹೆಚ್ಚು ಕಡಿಮೆ 24 ರೂಮ್ ಒಂದೇ ದಿವಸ ಮಣಿಗೆರೆಯಲ್ಲಿ ಅಲ್ಲೇ ಗುದ್ಲಿ ಪೂಜೆ ಮಾಡಿದೆ. ಯಾಕಂದ್ರೆ ಎಲ್ಲ ಕಡೆಗೂ ಗುದ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಿದೆ ನಮ್ಮ ಪತ್ರಕರ್ತರ ಅದರಲ್ಲಿ ಇವತ್ತು ಮಾತಾಡ್ತಾರೆ. ಅದರಲ್ಲಿ ಒಂದು 12 ರೂಮ್ಗೂ ಹೆಚ್ಚು ರೂಮ್ಗಳು ಕಟ್ಟೋದಕ್ಕೆ ಆಗಲಿಲ್ಲ. ಅವ್ರು ಬರಲೇ ಇಲ್ಲ, ಕೊನೆಗೆ ಬಿಟ್ಟು ಹೋಗ್ಬಿಟ್ರು. ಅದರಿಂದ 2 ರೂಮ್ ಸ್ಯಾಂಕ್ಷನ್ ಮಾಡಿಸಿದ್ನಲ್ಲ ಅಂತ ಕುಮಾರಸ್ವಾಮಿ ಅವರಿಗೆ ಒಂದು 2 ರೂಮ್ ಮಂಜೂರು ಮಾಡಿಸ್ಕೊಡು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೆ. ಅವರು ಆರ್ಸೆಲ್ ಅಂತ ಬಿತ್ತಾರೆ, ದೊಡ್ಡ ಕಂಪನಿ, ಭಾರತ ದೇಶದಲ್ಲೇ ಒಂದು ದೊಡ್ಡ ಕಂಪನಿ ಅಂಥವರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅನೇಕ ಇದಕ್ಕೆ ಹಳ್ಳಿಗಳಿಗೆ ರೂಮ್ ಮಂಜೂರು ಮಾಡಿಕೊಟ್ಟಿದ್ದೆ. ಇಲ್ಲಿಗೂ ಕೂಡ 2 ರೂಮ್ ಕೇಳಿದ್ವಿ, 2 ರೂಮ್ ಮಂಜೂರು ಮಾಡಿಕೊಟ್ಟಿದ್ದೆ. ಅದನ್ನು ಇವತ್ತು ಗುದ್ಲಿ ಪೂಜೆ ಮಾಡಬೇಕಾಗಿತ್ತು. ನಿನ್ನೆ ದಿವಸ ಅವರು ಬಂದು ಇಲ್ಲಿ ಹೆಡ್ ಮಾಸ್ಟರ್ಗೆ ಅವ್ರಿಗೆ ಗುದ್ಲಿ ಪೂಜೆ ಮಾಡಿಸ್ತಾರೆ ಶಾಸಕರಿಗೆ. ನಾನು ಬಿಡಿಒ ಫೋನ್ ಮಾಡಿದೆ, ನಿನಗೇನೇ ಯಾವುದು ಪರವಾಗಿಲ್ಲ, ಸರ್ಕಾರಿ ಫಂಡ್ ಇದು ಯಾವುದ್ರಲ್ಲೂ ಇದಿಲ್ಲ, ಇದು ಖಾಸಗಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಏನಿದ್ರೆ ಅದೇನು ಕಮಿಷನ್ ತಗೊಂಡು ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅವರೇ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಯಾರಿಗೆ ಕಂಪ್ನಿಯವರೇ ವಹಿಸಿದ್ದಾರೆ. ಅವ್ರು ಯಾರೇ ವಹಿಸಿದಾರೋ ಅವ್ರಿಗೆ ಜಾಗ ತೋರಿಸೋದು, ಕೆಲಸ ಮಾಡಿಸೋದು, ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇಷ್ಟೇ. ಅದರಿಂದ ನಿನಗೇನು ಬಂದಿದೆ, ನೀನೆಂಥ ಅಧಿಕಾರಿ? ಅವ್ರಿಗೆ ಗೊತ್ತಿಲ್ಲ ಅಂದರೆ ತಿಳುವಳಿಕೆ ಕೊಡಬೇಕಾಗಿತ್ತು ನಿಮಗೆ ಅಧಿಕಾರಿ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ, ಖಾಸಗಿ ಕಂಪ್ನಿ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಮಾಡಿಸೋದು ನಾವು ಕರ್ತವ್ಯ. ಶಾಸಕರು ಬರ್ತೀನಿ ಅಂದರೆ ನಾವು ಕರಿತಾ ಇದ್ವಿ, ಬಂದು ಗುದ್ಲಿ ಪೂಜೆ ಮಾಡಿ ಇವತ್ತು ಭಾಗವಹಿಸ್ಬೋದಾಗಿತ್ತು ಎಲ್ಲರ ಜೊತೆ. ಅದಕ್ಕೇನಂತೆ ನಾವೇನು ಕರೀದಿಲ್ಲ ಅಂತ ಹೇಳೋದಿಲ್ಲ. ಖಾಸಗಿ ಕಂಪ್ನಿಯವ್ರು ನಡೆಯಪ್ಪ, ಅದಕ್ಕೆಲ್ಲ ಕೇಂದ್ರ ಸರ್ಕಾರ ಅವರು ಇವಾಗ ಆಗಲೇ ಏನು ಮಾಡಬೇಕು ಕೊಡ್ತಾರೆ. ಕುಮಾರಸ್ವಾಮಿ ಅವರು ನೀವು ಮಾತು ನೋಡಿಲ್ವಾ? ರೈಲ್ವೆ ಯೋಜನೆ ಯಾವ್ಯಾವ ದೊಡ್ಡ ಯೋಜನೆಗಳು ಮಾಡಿಸ್ಬೇಕು ಮಾಡಿಸ್ತಾರೆ. ಇವರೆಲ್ಲ ಚಿಲ್ಲರೆ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದು. ಇವಾಗ ರಾಜ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಕೈಗಾರಿಕೆ ಮಾಡಬೇಕು ಅಂತ ಅಂದರೆ ಸರ್ಕಾರನೇ ಮೂಲಭೂತ ಸೌಕರ್ಯ ಕೊಡದೇ ಇದ್ದಾರೆ, ಕೈಗಾರಿಕೆ ಇಲ್ಲಿಂದ ಬರ್ತಾ ಇದೆ. ನಾನು ಬರೆದಿದ್ದೀನಿ, MB ಪಾಟೀಲ್ರಿಗೂ ಬರೆದಿದ್ದೀನಿ, ಸರ್ಕಾರಕ್ಕೂ ಬರೆದಿದ್ದೀನಿ. ನೀವು ಸರ್ಕಾರ ಮೂಲಭೂತ ಸೌಕರ್ಯ ಅಂದರೆ ಲ್ಯಾಂಡ್ ಅಕ್ವೈರ್ ಮಾಡಿ ನೀರು ಕೊಡಬೇಕು, ವಿದ್ಯುತ್ ಶಕ್ತಿ ಕೊಡಬೇಕು, ಇದೆಲ್ಲ ಕೊಡೋದಕ್ಕೆ ಒಪ್ಪಿದ್ರೆ ಬರೋದು. ಇವಾಗ ಕುಮಾರಸ್ವಾಮಿ ಅವ್ರು ಯಾವುದೋ ಒಂದು ಆರ್ಸೆಲ್ ಮಿತ್ತರ್ ಕಂಪನಿ ಗಾಡಿ ಒಂದು ಕಂಪ್ನಿ ಇಲ್ಲಿ ಓಪನ್ ಮಾಡಿ ನೀವು ಯಾವ್ದಾದ್ರು ಕೈಗಾರಿಕೆ ಅಂತ ಅಂದರೆ ಅವ್ನು ಎಲ್ಲಿಂದ ಬರ್ತಾನೆ? ಅವ್ನು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು, ಭೂಮಿಗೆ ಡಿಪೆಂಡ್ ಆಗೋದು, ನೀರಿಗೆ ಡಿಪೆಂಡ್ ಆಗೋದು, ವಿದ್ಯುತ್ ಶಕ್ತಿಗೆ ಡಿಪೆಂಡ್ ಆಗೋದು, ಮತ್ತೆ ಟ್ಯಾಕ್ಸ್ ಕನ್ಸೆಷನ್ಗೆ ಡಿಪೆಂಡ್ ಆಗೋದು ರಾಜ್ಯ ಸರ್ಕಾರದ ಮೇಲೆ. ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ರಾಜ್ಯ ಸರ್ಕಾರದವರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ನೀವು ತಗೊಂಡ್ಬಂದು ನಾವು ಕೊಡ್ತೀವಿ ಅಂತ ಹೇಳ್ಬೇಕು. ನೀವ್ ಹೇಳ್ತಿರೋದು ಮೂಲಭೂತ ಸೌಕರ್ಯಗಳನ್ನ ರಾಜ್ಯ ಸರ್ಕಾರ ಕಲ್ಪಿಸ್ಕೊಡ್ತಿಲ್ಲ. ಇಲ್ವೇ ಇಲ್ಲ. ನಾನು 95 ಎಕರೆ ನೋಟಿಫೈ ಮಾಡಿಸಿ ಫೈನಲ್ ನೋಟಿಫಿಕೇಶನ್ ಆಗಿ 6 ವರ್ಷ ಆಯಿತು. ಯಾವುದು ಕುದ್ರಗುಂಡಿ ಹತ್ರ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಒಂದು ಕಂಪ್ನಿ ಬರ್ತಾ ಇತ್ತು. ಪಕ್ಕದಲ್ಲೇ ಗೆಜ್ಜೆಗೆರೆ ಇಂಡಸ್ಟ್ರಿ ಏರಿಯಾ ಇತ್ತು, ಅಲ್ಲಿಗೆ 1 ಕಿಲೋಮೀಟ್ರ್ ಯಾವ್ದಾದ್ರು ಒಂದು ಮೇಜರ್ ಇಂಡಸ್ಟ್ರಿ ಬರ್ತಾ ಇತ್ತು. ಅದನ್ನು ಮಾಡೋಕೆ ರಾಜ್ಯ ಸರ್ಕಾರ ತಯಾರಾಗಿಲ್ಲ. ಅದನ್ನು ಬರೆದಿದ್ದೀನಿ ನಾನು. 95 ಎಕರೆ ಜಾಗ ರೆಡಿ ಇದೆ ಸರ್, ಇದೆ, ನೋಟಿಫೈ ಆಗಿದೆ, ಫೈನಲ್ ನೋಟಿಫಿಕೇಶನ್ ಆಗಿದೆ.
ಹೌದು. ಸರ್ ಜಿಲ್ಲೆಯ ಸಂಸದರಾಗಿದ್ಕೊಂಡು ತೂಪಿನಕೆರೆ ಹತ್ರ ಪಾಂಡುಪುರ, ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು 3 ತಾಲೂಕಿಗೂ ಸೇರಿದಾಗ ಬ್ಯಾಡರಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನಾನಿದ್ದಾಗಲೇ 2800 ಎಕರೆ ನೋಟಿಫೈ ಮಾಡಿದ್ವಿ. ಆವಾಗ ಶ್ರೀರಂಗಪಟ್ಟಣ ಮೇಡಮ್ ವಿಜಯಲಕ್ಷ್ಮಿ ಮೆಡಿಸಿದವರು ನಮಗೆ ಬೇಡ, ನಮ್ಮವರು ವಿರೋಧ ಮಾಡ್ತಾರೆ ಅಂದರು. ಆವಾಗ ಕೈ ಬಿಟ್ಬಿಟ್ಟು ಅದಾದಾಗ ಆಗಲೇ ಇವಾಗಲೂ 2000 ಎಕರೆ ಪ್ರಪೋಸ್ ಮಾಡಿದ್ದೀನಿ. ಇದು ಪಾಟೀಲ್ ಅವ್ರಿಗೂ ಪತ್ರ ಬರ್ತೀನಿ. ಅಲ್ಲಿ 3 ತಾಲೂಕಿಗೂ ಸೇರ್ತದೆ. ಏನು ನನ್ನ ಮದ್ದೂರು ತಾಲೂಕಾಗ ಅಷ್ಟೇ ಅಲ್ಲ, 95 ಎಕರೆ ಅಷ್ಟೇ ನಮ್ಮ ಮದ್ದೂರು ತಾಲೂಕಿನಲ್ಲಿ ಇವಾಗ ಸದ್ಯಕ್ಕೆ ಇರೋದು. ಅಲ್ಲಿ ಮಾಡಿ ಮಂಡ್ಯ ಜಿಲ್ಲೆಗೆ ಎಲ್ಲಾದ್ರೂ ಅನುಕೂಲ ಆಗ್ತದೆ. ಈಗ ಈ ಚೋರಿ ಖಾತೆ ಕೊಟ್ಟಿದ್ದು ಇಲ್ಲ BO ಮೂಲಕನೇ ಹೇಳಿದ್ರೆ ನಾನು ಬರ್ತೀನಿ ಅಂದ್ರೆ ಸಂತೋಷವಾಗಿ ಬರ್ಮಾಡ್ಕೊಡುವು. ಇದು ಈ ತರ ಡಿಕ್ಟೇಟರ್ಶಿಪ್ ರಾಜಕಾರಣ ಮಾಡಬಾರ್ದು. ಇದು ಒಳ್ಳೇದಲ್ಲ ಪ್ರಜಾಪ್ರಭುತ್ವ. ಶಾಸಕರೇ ತಿಳ್ಕೊಂಡೇನಂದ್ರೆ ನಾನೇ ಸರ್ವಾಧಿಕಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲ ಇಡೀ ಮದ್ದೂರು ತಾಲೂಕಿಗೆ, ಕ್ಷೇತ್ರಕ್ಕೆ. ಇದು ಹೋಗ್ಬೇಕು. ಇದು ಎಷ್ಟು ಲಕ್ಷ ವೆಚ್ಚದ ಕಾಮಗಾರಿ ಸರ್ ಇದು? 32 ಲಕ್ಷ, 2 ಕೋಟಿ. ತಾಲೂಕಲ್ಲಿ ಇದು 2 ರೂಮ್, ಬೇರೆ ಕಡೆ ಬೇರೆ ಶಾಲೆಗಳು ಕೊಟ್ಟಿದ್ದಾರೆ, ಬೇರೆ ಕಡೆ ಕೊಟ್ಟಿದ್ದಾರೆ. ನಾವು ಕೇಳಿದ್ದೆ 2 ರೂಮ್ ಕೇಳಿದ್ದೆ, ಅದು ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಿ ನಿಂತೋಗಿತ್ತು ಅಲ್ಲಿ ಕೇಳಿದ್ದೆ, ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಬೇರೆ ಕಡೆ ಇದೆಯಾ ಸರ್? ಇವಾಗ ಸದ್ಯಕ್ಕೆ ಇಲ್ಲ. ಕಾಮಗಾರಿ ಏನು ಒಂದು 6 ತಿಂಗಳಲ್ಲಿ ಮುಗಿತು. ಸರ್ ಕೇಂದ್ರ ಬಜೆಟ್ ನಲ್ಲಿ ಈ ಬಾರಿ ಮದ್ದೂರು ಕ್ಷೇತ್ರಕ್ಕೆ ಕೊಡುಗೆ ಏನು ಕೊಡಿಸ್ತೀರ ಅವ್ರ ಕಡೆಯಿಂದ? ಕೊಡುಗೆ ಏನು ಕೊಡೋದು? ಯಾವುದು ಇವಾಗ ಅದು ಇವಾಗ ಹೈಟೆಕ್ ಮಿನರಲ್ಸ್ ಇದೆಯಲ್ಲ, ಅದನ್ನ ಪತ್ತೆ ಹಚ್ಚೋದು. ಇವಾಗ ನಮ್ಮ ಲಿಥಿಯಂ ಬ್ಯಾಟ್ರಿಗೆ ಇರ್ಬೇಕಲ್ಲ, ಅದಕ್ಕೆಲ್ಲ ಮಿನರಲ್ಸ್ ನಮ್ಮಲ್ಲೇ ತಯಾರು ಮಾಡೋದು. ಇವಾಗ ಚೈನಾದಲ್ಲಿ ದೇಶಗಳಲ್ಲಿ ಸಿಗ್ತದೆ ಆ ಮಿನರಲ್ಸ್. ಇಲ್ಲಿ ಸರ್ವೆ ಮಾಡಿ ಅಂತ ಮಿನರಲ್ಸ್ ಇರೋದನ್ನ ಎಕ್ಸ್ಕವೇಟ್ ಮಾಡಿ ನಮ್ಮ ಇದಕ್ಕೆ ನಮ್ಮಲ್ಲೇ ಉಪಯೋಗ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಇಲಾಖೆನ ಓಪನ್ ಮಾಡಿ 2 ಇಲಾಖೆ. ಸರ್, ಒಂದು ಕೇಂದ್ರ ಸಚಿವರಾಗಿದ್ಕೊಂಡು ಇಲ್ಲಿವರೆಗೆ ಯಾವ್ಯಾವ ಶಾಸಕರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಲೋಕಸಭಾ ಸದಸ್ಯ ಖಾತೆ ಕೊಟ್ಟಿದ್ದಾರೆ, ಅದನ್ನ ಅಲ್ಲಿ ಗುರುತಿಸ್ಬೇಕು. ಇಲ್ಲೇನು ಲೋಕಲ್ ಶಾಸಕರ ಸರ್ಟಿಫಿಕೇಟ್ ಹಣೆ ಬರೆಯೋದಿಲ್ಲ. ನೆನ್ನೆ ದಿನ ಮೊನ್ನೆ ದಿನ ಮತ್ತೆ 14,000 ಕೋಟಿ ಎಕ್ಸ್ಟ್ರಾ ಕೊಟ್ಟು ಒಂದು 2 ಹೆಚ್ಚಿನ ಜವಾಬ್ದಾರಿ ಕುಮಾರಸ್ವಾಮಿ ವಹಿಸಿದ್ದಾರೆ. ಯಾಕೆ ವಹಿಸ್ತಾರೆ ಅಂದ್ರೆ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಜೊತೆಗೆ ಅವ್ರು ಏನು ಪ್ರಾಮಾಣಿಕವಾಗಿ ಖಾತೆ ನಿರ್ವಹಿಸ್ಕೊಂಡ್ ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಇದನ್ನು ಅವ್ರಿಗೆ ಕೊಡ್ಬೇಕು. ಮೇಕ್ ಇನ್ ಇಂಡಿಯಾ, ನಮ್ಮ ವಸ್ತುಗಳನ್ನ ನಾವೇ ತಯಾರು ಮಾಡ್ಬೇಕು, ಹೊರಗಡೆನ ಆಮದು ಮಾಡ್ಕೊಳ್ಳೋದು ತಪ್ಪಿಸ್ಬೇಕು ಅಂತ ಹೇಳಿ ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡಿ ಅದ್ರ ಜವಾಬ್ದಾರಿ ಕುಮಾರಸ್ವಾಮಿ ಕೊಟ್ಟರು. ಅದೇ ಉದ್ದೇಶದಿಂದ ನಮ್ಗೆ ಯು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ದೇಶದ ಜನದ್ದು, ಈ ರಾಜ್ಯದ ಜನದ ಸರ್ಟಿಫಿಕೇಟ್ ಸಾಕು. ಸರ್, ಜಿಲ್ಲೆಯಲ್ಲಿ ಮೈತ್ರಿದು ಸ್ವಲ್ಪ ತೊಂದರೆ ಆಗ್ತದೆ ಏನ್ ಸರ್? ಅಲ್ಲಿ